ಇವತ್ತಿನ ರಾಜಕೀಯ ವಿದ್ಯಮಾನಗಳನ್ನ ಗಮನಿಸಲಿಕ್ಕೆ ಮುಂಚೆ ರಾಜ್ಯಾದ್ಯಂತ ಬಹು ಚರ್ಚೆಗೆ ಗ್ರಾಸವಾಗಿದ್ದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಒಂದಷ್ಟು ಅಪ್ಡೇಟ್ಸ್ ಅನ್ನ ಕ್ವಿಕ್ ಆಗಿ ಗಮನಿಸಬಿಡೋಣ. ಅದರಲ್ಲೂ ದರ್ಶನ್ ಜಾಮೀನು ಕೋರಿ ಸಲ್ಲಿಸಿರುವ ಅರ್ಜಿಯ ವಿಚಾರಣೆ ನಿನ್ನೆ ಕೋರ್ಟ್ನಲ್ಲಿ ನಡೆಯಿತು. ದರ್ಶನ್ ಪರವಾದ ವಕೀಲರು ಮಂಡಿಸಿದ್ದ ವಾದ ಇಡೀ ಪ್ರಕರಣಕ್ಕೆ ಹೊಸದೊಂದು ಆಯಾಮವನ್ನ ನೀಡಿದೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ಗೆ ಹೊಸ ಟ್ವಿಸ್ಟ್ ಬಂದಿದೆ. ಸತ್ತ ವ್ಯಕ್ತಿ ಮೈ ಮೇಲೆ ಪತ್ತೆಯಾಗಿದ್ದು ಒಂದೇ ಗಾಯನ. ಸಿ.ವಿ. ನಾಗೇಶ್ ಅವರು ಎತ್ತಿದ ಈ ಹೊಸ ವಿಷಯ ದರ್ಶನ್ಗೆ ಅಭಯ ಸಿಕ್ಕೇ ಬಿಡುತ್ತಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ದರ್ಶನ್ ಪರ ವಕೀಲರಾದ ಸಿ.ವಿ. ನಾಗೇಶ್ ವಾದಕ್ಕೆ ಖಾಕಿ ಪಡೆಯೇ ಫುಲ್ ಶಾಕ್ ಆಗಿ ಹೋಗಿದೆ. ಪೊಲೀಸರು ಸಲ್ಲಿಸಿರುವ ಚಾರ್ಜ್ ಶೀಟ್ನ ಒಂದೊಂದೇ ಅಂಶಗಳನ್ನ ಎಳೆದು ಅದನ್ನ ವಿಶ್ಲೇಷಣೆ ಮಾಡಿ ಅದರ ಬಗ್ಗೆ ಪ್ರಶ್ನೆಗಳನ್ನ ಎತ್ತಿದ್ದಾರೆ ಸಿ.ವಿ. ನಾಗೇಶ್. ಹೀಗಾಗಿ ಇದೀಗ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವ ಅಂಶಗಳ ಬಗ್ಗೆನೇ ಶಂಕೆ ವ್ಯಕ್ತವಾಗ್ತಾ ಇದೆ. 20 ಅನುಮಾನಗಳ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ವಕೀಲರಾದ ಸಿ.ವಿ. ನಾಗೇಶ್. ಇಡೀ ಪ್ರಕರಣದಲ್ಲಿ ದರ್ಶನ್ಗಿಂತ ಹೆಚ್ಚಾಗಿ ಓರ್ವ ಪೊಲೀಸ್ ಸಿಬ್ಬಂದಿಯ ಪಾತ್ರವೇ ಹೆಚ್ಚಿದೆ ಅನ್ನೋ ನಿಟ್ಟಿನಲ್ಲಿ ವಾದವನ್ನ ಮಂಡಿಸಿದ್ದಾರೆ. ಹಾಗೆ ಪೊಲೀಸರ ತನಿಖೆ ಬಗ್ಗೆ ಕೂಡ ಅನುಮಾನ ಮೂಡಿಸುವಂತ ವಿಚಾರಗಳನ್ನ ನ್ಯಾಯಾಧೀಶರ ಸಮ್ಮುಖದಲ್ಲಿ ಪ್ರಸ್ತುತಪಡಿಸಿದ್ದಾರೆ ಸಿ.ವಿ. ನಾಗೇಶ್. ಸಿ.ವಿ. ನಾಗೇಶ್ ಅವರು ಮಂಡಿಸಿದ ವಾದದ ಆಧಾರದ ಮೇಲೆ ನೋಡೋದಾದ್ರೆ ದರ್ಶನ್ಗೆ ಕೋರ್ಟ್ ಬೇಲ್ ಕೊಟ್ಟೇ ಬಿಡುತ್ತಾ ಅನ್ನೋ ಕುತೂಹಲ ಹೆಚ್ಚಾಗ್ತಾ ಇದೆ. ವಾದ ಮಂಡಿಸೋ ಸಂದರ್ಭದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಯಾಮವನ್ನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಕೀಲರಾದ ಸಿ.ವಿ. ನಾಗೇಶ್ ಪ್ರಸ್ತುತಪಡಿಸಿದ್ದಾರೆ. ಒಂದು ನಾಯಿ ಕಥೆಯನ್ನ ಹೇಳಿದ್ದಾರೆ. ಏನದು ನಾಯಿ ಕಥೆ, ಕೋರ್ಟ್ನಲ್ಲಿ ಯಾಕೆ ವಿಚಾರ ಪ್ರಸ್ತಾಪ ಆಯಿತು, ಇದನ್ನು ಗಮನಿಸ್ತಾ ಹೋಗೋಣ. ರೇಣುಕಾಸ್ವಾಮಿ ಮೃತದೇಹದ ಮೇಲೆ ಪತ್ತೆಯಾಗಿರುವ ಬಹುತೇಕ ಗಾಯದ ಗುರುತುಗಳು ನಾಯಿ ಕಚ್ಚಿದ್ರಿಂದ ಆದಂತಹ ಗಾಯವ ಹೌದು ಅನ್ನೋ ರೀತಿಯಲ್ಲೇ ಇತ್ತು ಸಿ.ವಿ. ನಾಗೇಶ್ ಅವರು ಮಂಡಿಸಿದ ವಾದ. ರೇಣುಕಾಸ್ವಾಮಿ ಮೈ ಮೇಲೆ ದೊಡ್ಡ ಮಟ್ಟದ ಗಾಯಗಳು ಇರಲಿಲ್ಲ. ಹಲ್ಲೆ ನಡೆಸಿದ್ದಾರೆ, ಸಿಕ್ಕ ವಸ್ತುಗಳಿಂದ ಹಲ್ಲೆಯನ್ನ ನಡೆಸಿದ್ದಾರೆ, ಮೆಗರ್ ಮೆಷಿನ್ನಲ್ಲಿ ಎಲೆಕ್ಟ್ರಿಕ್ ಶಾಕ್ ಕೊಟ್ಟಿದ್ದಾರೆ. ಇಂಥ ಅನೇಕ ಅಂಶಗಳು ಉಲ್ಲೇಖ ಮಾಡಲಾಗಿದೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಆದರೆ ಸಿ.ವಿ. ನಾಗೇಶ್ ಅವರು ಮಂಡಿಸಿದ ವಾದದಲ್ಲಿ ದೊಡ್ಡ ಗಾಯದ ಗುರುತುಗಳು ರೇಣುಕಾಸ್ವಾಮಿಯ ಮೃತದೇಹದ ಮೇಲೆ ಪತ್ತೆಯಾಗಿರಲಿಲ್ಲ. ಬರ್ಚಿದ್ದು ಎಳೆದಿದ್ದು ಈ ರೀತಿಯಾದ ಗಾಯಗಳ ಗುರುತೇನೇ ಇತ್ತು. ಡಿ ಗ್ಯಾಂಗ್ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆಸಿದ್ದೇ ಹಾಗಾದ್ರೆ ಸುಳ್ಳ ಅನ್ನೋ ರೀತಿಯ ವಾದ ಮಂಡನೆ ಆಗಿದೆ. 2.5 ಇಂಟು 1 ಸೆಂಟಿಮೀಟರ್ ಅಳತೆಯ ಒಂದೇ ಗಾಯವಿದೆ. ಇಷ್ಟು ಡೀಟೇಲ್ ಆದ ವಾದ ಮಂಡಿಸಿದ್ದಾರೆ ಸಿ.ವಿ. ನಾಗೇಶ್ ಅವರು. 2.5 ಇಂಟು 1 ಸೆಂಟಿಮೀಟರ್ ಅಳತೆಯ, ಇದನ್ನ ಬಾರ್ ಅಂತ ಕರೀತಾರೆ, 2.5 ಬಾರ್ 1 ಸೆಂಟಿಮೀಟರ್ ಅಳತೆಯ ಒಂದೇ ಒಂದು ಗಾಯದ ಗುರುತು ಮಾತ್ರ ರೇಣುಕಾಸ್ವಾಮಿ ಮೈ ಮೇಲಿದ್ದಿದ್ದು. ಉಳಿದ ಗಾಯಗಳು ಮೂಗೇಟುಗಳಷ್ಟೇ. ಅದನ್ನ ಉಲ್ಲೇಖ ಮಾಡಿದ್ದಾರೆ ಪೊಲೀಸರೇನೆ. ಹೀಗಾಗಿ ನಾಯಿ ಕಚ್ಚಿಯಾದ ಗಾಯವನ್ನೇ ಕೊಲೆ ಅಂತ ಹೇಳಿ ಬಿಂಬಿಸುವ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ಅನ್ನೋದು ಸಿ.ವಿ. ನಾಗೇಶ್ ಅವರ ವಾದ. ಜೂನ್ 8ರಂದು ಸಾವು ಸಂಭವಿಸಿದೆ. ರೇಣುಕಾಸ್ವಾಮಿ ಅವರ ಕೊಲೆ ಆಗಿರೋದು ಜೂನ್ 8ರಂದು. ಜೂನ್ 11ರವರೆಗೂ ಕೂಡ ಪೋಸ್ಟ್ ಮಾರ್ಟಮ್ ಮಾಡಿಲ್ಲ, ಮರಣೋತ್ತರ ಪರೀಕ್ಷೆಯನ್ನ ನಡೆಸಿಲ್ಲ. ಈ ವಿಳಂಬಕ್ಕೆ ಪೊಲೀಸರು ಸೂಕ್ತ ಕಾರಣ ಏನು ಅನ್ನೋದನ್ನ ಕೂಡ ಹೇಳಿಲ್ಲ. ಮಾಧ್ಯಮದ ಮೂಲಕವೇ ಕೊಲೆ ಪ್ರಕರಣದ ವರದಿ ಗೊತ್ತಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ನಡೆದ ದಿನ ದರ್ಶನ್ ಚಪ್ಪಲಿ ಧರಿಸಿದ್ರು ಅಂತ ಹೇಳಲಾಗಿದೆ. ಆದರೆ ದರ್ಶನ್ ಮನೆಯಲ್ಲಿ ಚಪ್ಪಲಿ ಬದಲು ಶೂ ಅನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಪಾರ್ಟಿ ಮಾಡಿದ್ರು, ಅಲ್ಲಿ ಬಂದು ಚಿಕ್ಕಣ್ಣ ಮೀಟ್ ಆದ್ರು ಅಂತೆಲ್ಲ ಇದೆ. ಇದೇ ಜಾಗ ಸ್ಟೋನಿ ಬ್ರೂಕ್ನಲ್ಲಿ ಕೊಲೆ ಸಂಚು ಮಾಡಲಾಯಿತು ಅಂತ ಹೇಳಲಾಗಿದೆ. ಆದರೆ ಯಾವುದೇ ಸಾಕ್ಷ್ಯಗಳು ಕೂಡ ಈ ಬಗ್ಗೆ ಹೇಳಿಕೆಯನ್ನ ನೀಡಿಲ್ಲ. ಅಂದ್ರೆ ಈ ಒಂದು ಕೊಲೆ ಪ್ರೀ ಪ್ಲಾನ್ಡ್ ಆಗಿತ್ತು. ಸ್ಟೋನಿ ಬ್ರೂಕ್ನಲ್ಲಿ ಕೂತು ಈ ಕೊಲೆಯ ಪ್ಲಾನಿಂಗ್ ಅನ್ನ ಮಾಡಿದ್ರು ಅನ್ನೋದರ ಬಗ್ಗೆ ಸ್ವ-ಇಚ್ಛ ಹೇಳಿಕೆಯನ್ನ ಈ ಪ್ರಕರಣದ ಬಹುತೇಕ ಆರೋಪಿಗಳೇನು ದಾಖಲಿಸಿದ್ದಾರೆ. ಎಲ್ಲೂ ಕೂಡ ಸ್ಟೋನಿ ಬ್ರೂಕ್ ಹೋಟೆಲ್ ಅಲ್ಲಿ ಕೂತ್ವಿ, ನಾವು ಹಿಂಗೊಂದು ಮರ್ಡರ್ಗೆ ಪ್ಲಾನ್ ಮಾಡಿದ್ವಿ ಅನ್ನೋದನ್ನ ಯಾರೂ ಹೇಳಿಲ್ಲ. ಆದ್ರೆ ಪೊಲೀಸರು ತಮ್ಮ ತನಿಖೆಯ ಭಾಗವಾಗಿ ಅದನ್ನು ಉಲ್ಲೇಖ ಮಾಡಿದ್ದಾರೆ. ಕೊಲೆ ಸಂಚು ರೂಪಿಸಲಾಗಿದೆ ಅಂತ ಹೇಳಿದ್ದಾರೆ. ಹೀಗಾಗಿ ಪೊಲೀಸರ ತನಿಖೆ ಹಾಗೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರುವ ಅಂಶಗಳು ಇದ್ರ ಬಗ್ಗೆನೇ ಅನುಮಾನ ಇದೆ ಅಂತ ಹೇಳೋ ಮೂಲಕ
ತಮ್ಮ ಕಕ್ಷಿದಾರರಾದ ದರ್ಶನ್ ಈ ಕೊಲೆ ಪ್ರಕರಣದಲ್ಲಿ ಶಾಮೀಲಾಗಿದ್ರು ಕೂಡ ಅವರ ಪಾತ್ರ ದೊಡ್ಡದಿಲ್ಲ, ಅವರಿಗೆ ಜಾಮೀನು ಕೊಡಿ ಅನ್ನೋ ವಾದವನ್ನ ಮಂಡಿಸಿದ್ದಾರೆ. ಸಿ.ವಿ. ನಾಗೇಶ್ ಅವರು ನಾಯಿ ಕಚ್ಚಿದ್ದು ದೊಡ್ಡ ಗಾಯ ಈ ಹಲ್ಲೆಯಿಂದ ಆಗಿದ್ದಲ್ಲ, ಕಿಡ್ನಾಪ್ ಮಾಡೋದು ಕೊಲೆ ಮಾಡೋದು ಸಂಚಿನ ಭಾಗವಾಗಿ ನಡೆದ ಕೃತ್ಯ ಅಲ್ಲ. ಹಾಗೆ ದರ್ಶನ್ ಅವರ ವಿಚಾರದಲ್ಲೂ ಕೂಡ ಪೊಲೀಸರು ಅನೇಕ ಅನುಮಾನಕ್ಕೆ ಕಾರಣವಾಗುವಂತಹ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ಹೀಗೆ ಒಟ್ಟು 20 ಅನುಮಾನಗಳನ್ನ ನ್ಯಾಯಾಧೀಶರ ಸಮ್ಮುಖದಲ್ಲಿ ಪ್ರಸ್ತುತಪಡಿಸುವ ಮೂಲಕ ಸಿ.ವಿ. ನಾಗೇಶ್ ಅವರು ದರ್ಶನ್ ಅವರಿಗೆ ಜಾಮೀನು ಕೊಡಿ ಅಂತ ಹೇಳಿ ಮನವಿಯನ್ನು ಸಲ್ಲಿಸಿದ್ದಾರೆ. ನೋಡೋಣ 8ನೇ ತಾರೀಕು ಮತ್ತೊಮ್ಮೆ ಈ ಪ್ರಕರಣದ ಅಂದ್ರೆ ಜಾಮೀನು ಅರ್ಜಿಯ ವಿಚಾರಣೆಯನ್ನ ಕೈಗೆತ್ತಿಕೊಳ್ತಾ ಇದೆ ನ್ಯಾಯಾಲಯ, ಯಾವ ರೀತಿಯಾದ ತೀರ್ಪನ್ನ ಹೊರಗಿಡುತ್ತೆ ಅಂತ ಹೇಳಿ. ಇನ್ನು ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಪರ ಹಿರಿಯ ವಕೀಲರಾದ ಸಿ.ವಿ. ನಾಗೇಶ್ ವಾದವನ್ನ ಮಂಡಿಸ್ತಾ ಇದ್ರೆ, ಇದರ ಮಧ್ಯೆ ಕೋರ್ಟ್ನಲ್ಲಿ ಸಾಕಷ್ಟು ಚರ್ಚೆಗೆ ಬಂದ ಹೆಸರು ಅಂದ್ರೆ PSI ವಿನಯ್. ನೆನೆ ವಾದ ಮಂಡಿಸೋ ಸಂದರ್ಭದಲ್ಲೂ ಕೂಡ ಪದೇ ಪದೇ ಈ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ ವಕೀಲರು. ಯಾರು ಹಾಗಾದ್ರೆ ಈ PSI ವಿನಯ್? ಈ ಕೊಲೆ ಕೇಸಿಗೂ ಇನ್ಸ್ಪೆಕ್ಟರ್ಗೂ ಯಾವ ರೀತಿಯಾದ ಲಿಂಕ್ ಅಂಟ್ಕೊಳ್ತಾ ಇದೆ? ಎಲ್ಲದರ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ಇದೆ, ಗಮನಿಸಿ. ಇಡೀ ಕೇಸ್ಗೆ ಟ್ವಿಸ್ಟ್ ಕೊಟ್ಟ ಡಚ್ಚು ಪರ ವಕೀಲರು. ಕೋರ್ಟ್ನಲ್ಲಿ ಹೆಚ್ಚು ಪ್ರಸ್ತಾಪವಾಯಿತು ಆ ಹೆಸರು. ರೇಣುಕಸ್ವಾಮಿ ಮರ್ಡರ್ ಕೇಸ್ ಕ್ಷಣಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಿದೆ. ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ಅವರ ವಾದ ಹೊಸ ಹುಟ್ಟುಹಾಕ್ತಿದೆ. ಹುಟ್ಟು ಹಾಕ್ತಿದೆ. 2 ದಿನಗಳ ವಾದದಲ್ಲಿ ಹೆಚ್ಚು ಉಲ್ಲೇಖವಾಗಿದೆ PSI ವಿನಯ್ ಹೆಸರು. ಹೌದು, A14 ಆಗಿರುವಂತಹ ಪ್ರದೋಷ್ ಹಾಗೂ PSI ವಿನಯ್ ಮಧ್ಯೆ ಸಾಕಷ್ಟು ವಾಟ್ಸ್ಆಪ್ ಮೆಸೇಜ್ ಹರಿದಾಡಿವೆ. ಪಟ್ಟಣಗೆರೆ ಬಳಿಯ ಶೆಡ್ನಲ್ಲಿ ಕೊಲೆ ನಡೆದಿದೆ ಅನ್ನೋದು ಆರೋಪ. ಈ ಶೆಡ್ ಸಮೀಪದಲ್ಲೇ ಕೆಂಗೇರಿ ಮೋರಿ ಇದೆ. ಆದ್ರೆ ಡೆಡ್ ಬಾಡಿಯನ್ನ ಅಲ್ಲಿಂದ ಸುಮನಹಳ್ಳಿ ತನಕ ತೆಗೆದುಕೊಂಡು ಹೋಗಿದ್ ಯಾಕೆ? ಇದಕ್ಕೆಲ್ಲ ಸೂಚನೆ ಕೊಟ್ಟಿದ್ದು ಯಾರು? ಮೋರಿಯ ಒಂದು ಸೈಡ್ ಕಾಮಾಕ್ಷಿಪಾಳ್ಯ ಠಾಣೆ ಲಿಮಿಟ್ಸ್, ಇನ್ನೊಂದು ಸೈಡ್ ಅನ್ನಪೂರ್ಣೇಶ್ವರಿ ನಗರ ಠಾಣೆ ಲಿಮಿಟ್ಸ್ ಬರುತ್ತೆ. ಹಾಗಿದ ಮೇಲೆ ನಿರ್ದಿಷ್ಟವಾಗಿ ಕಾಮಾಕ್ಷಿಪಾಳ್ಯ ಲಿಮಿಟ್ಸ್ಗೆ ಯಾಕೆ ತಂದು ಹಾಕಿದ್ರು ಅನ್ನೋ ಶಂಕೆ ವ್ಯಕ್ತವಾಗ್ತಿದೆ. ಇನ್ನು ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿ PSI ಆಗಿರೋದೇ ಈ ವಿನಯ್. ಕಳೆದ ಜನವರಿ 2024ರಿಂದ ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿ ಕೆಲಸ ಮಾಡ್ತಿರೋ ವಿನಯ್ 2016ರಿಂದ 2021ರ ತನಕ ಗಿರಿನಗರ ಠಾಣೆಯಲ್ಲಿ PSI ಆಗಿದ್ರು. ಇದೇ ಸಮಯದಲ್ಲಿ ಆರೋಪಿ ಪ್ರದೋಷ್ ಪರಿಚಯವಾಗಿತ್ತು. ಹೀಗೆ ಪರಿಚಯವಿದ್ದ ಇಬ್ಬರ ಮಧ್ಯೆ ಮೊದಲೇ ಏನೇನೋ ಚರ್ಚೆ ನಡೆದಿತ್ತು ಅನ್ನೋ ಅನುಮಾನವೂ ಮೂಡುತ್ತಿದೆ. ಇಷ್ಟೆಲ್ಲ ಆಗಿದ್ರು PSI ವಿನಯ್ ವಿರುದ್ಧ ಯಾಕೆ ಕ್ರಮ ತೆಗೆದುಕೊಂಡಿಲ್ಲ ಅನ್ನೋದು ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ಅವರ ಪ್ರಶ್ನೆ ಆಗಿತ್ತು. PSI ಮೇಲೆ ಅನುಮಾನ. ಇನ್ನು ಕೇಸ್ನಲ್ಲಿ PSI ವಿನಯ್ ಪಾತ್ರ ಏನು ಅಂತ ನೋಡೋದಾದ್ರೆ, ಕಾಮಾಕ್ಷಿಪಾಳ್ಯ PSI ವಿನಯ್ ಜೊತೆ ಪ್ರದೋಷ್ ಸಂಪರ್ಕ ಹೊಂದಿದ್ದ. ಕಳೆದ ಜೂನ್ 8ರಿಂದ 10ರ ತನಕ ಇಬ್ಬರ ಮಧ್ಯೆ ವಾಟ್ಸ್ಆಪ್ ಚಾಟ್ ನಡೆದಿತ್ತು. 122 ಬಾರಿ ವಾಟ್ಸ್ಆಪ್ ಚಾಟ್ ಪತ್ತೆಯಾಗಿತ್ತು. ಕೆಲವು ಮೆಸೇಜ್ ಡಿಲೀಟ್ ಮಾಡಲಾಗಿದೆ. ಜೂನ್ 9ರಂದು ಬೆಳಿಗ್ಗೆ ರೇಣುಕಸ್ವಾಮಿ ಮೃತದೇಹ ಪತ್ತೆ. ಅದೇ ದಿನ ಸಂಜೆ 6:28 ಪ್ರದೋಷ್ಗೆ ವಿಡಿಯೋ ರವಾನೆಯಾಗಿತ್ತು. ಸಿಸಿಟಿವಿ ವಿಡಿಯೋ ಕ್ಲಿಪ್ ಕಳುಹಿಸಿದಂತ PSI ವಿನಯ್ ಅಪಾರ್ಟ್ಮೆಂಟ್ ಮುಂಭಾಗದ ಸಿಸಿಟಿವಿ ವಿಡಿಯೋ ಕಲೆಕ್ಟ್ ಮಾಡಿದ್ದಾನೆ. ಬಿಳಿ ಬಣ್ಣದ ಸ್ಕಾರ್ಪಿಯೋ ಕಾರು ಹೋಗ್ತಿರುವಂತ ವಿಡಿಯೋ, ಮೃತದೇಹ ಎಸೆದ ಬಳಿಕ ವಾಪಸ್ ಹೋಗ್ತಾ ಇರುವಂತ ಆರೋಪಿಗಳ ವಿಡಿಯೋವನ್ನ PSI ವಿನಯ್ ಪ್ರದೋಷ್ಗೆ ಕಳುಹಿಸಿದ್ದ ಎನ್ನಲಾಗಿದೆ. ಹೀಗೆ PSI ವಿನಯ್ ಬಗ್ಗೆ ಹಲವು ಅಂಶಗಳನ್ನ ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ತಮ್ಮ ವಾದದಲ್ಲಿ ಉಲ್ಲೇಖಿಸಿದ್ದಾರೆ. ಇದು ಕೇಸ್ಗೆ ಮತ್ಯಾವ ಟ್ವಿಸ್ಟ್ ಅನ್ನ ಕೊಡುತ್ತೋ, PSIಗೆ ಮತ್ಯಾವ ಸಂಕಷ್ಟ ತರುತ್ತೋ ಅನ್ನೋ ಪ್ರಶ್ನೆಯನ್ನ ಹುಟ್ಟುಹಾಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. PSI ವಿನಯ್ ಬಗ್ಗೆ ಪದೇ ಪದೇ ಪ್ರಸ್ತಾಪ ಆಗ್ತಿರುವ ಬೆನ್ನಲ್ಲೇ ಈ ಪ್ರಕರಣಕ್ಕೂ ಹಾಗೂ ವಿನಯ್ ಅವರಿಗೂ ಲಿಂಕ್ ಇದೆಯಾ ಅನ್ನೋ ಅನುಮಾನ ಕೂಡ ಹೆಚ್ಚಾಗ್ತಾ ಇದೆ. ಇನ್ನು ನಿನ್ನೆ ವಕೀಲರಾದ ಸಿ.ವಿ. ನಾಗೇಶ್ ಅವರ ವಾದ ಮಂಡನೆ ನಂತರದಲ್ಲಿ ಅನೇಕ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಪ್ರಶ್ನೆಗಳೇನು ಅನ್ನೋದನ್ನ ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಇಷ್ಟೆಲ್ಲ ಆಗಿದ್ರು ಕೂಡ ಅಂದ್ರೆ ಫೋನ್ ಸಂಪರ್ಕದಲ್ಲಿ ಇದ್ರು, ಪರೋಕ್ಷವಾಗಿ ಸಹಾಯಕ್ಕೆ ನಿಂತರು, ಈ ರೀತಿಯಾದ ಆರೋಪಗಳಿದ್ರು ಕೂಡ PSI ಅವರ ತನಿಖೆ ಯಾಕೆ ಮಾಡಿಲ್ಲ ಅನ್ನೋ ಅನುಮಾನ ಇದ್ದೇ ಇದೆ. ಇನ್ನು PSI ವಿನಯ್ಗೆ ನೋಟಿಸ್ ಕೊಟ್ಟಿದ್ದಾರಾ, ಕೊಟ್ಟಿಲ್ವಾ, ಕೊಟ್ಟಿದ್ರೆ ಅದ್ರ ಬಗ್ಗೆ ಏನು ಅಪ್ಡೇಟ್ ಇದೆ, ಇದರ ಬಗ್ಗೆ ಕೂಡ ಅನುಮಾನ ಕಾಡ್ತಾ ಇದೆ. PSI ವಿನಯ್ ಬೆನ್ನಿಗೆ ಯಾರದ್ದಾದ್ರೂ ಶ್ರೀರಕ್ಷೆ ನಿಂತಿದೆಯಾ? ವಿನಯ್ ಅವರನ್ನ ಕಾಪಾಡುವ ಪ್ರಯತ್ನ, ಈ ಪ್ರಕರಣದಲ್ಲಿ ಅವರು ಲಿಂಕ್ ಆಗದೆ ಇರೋ ರೀತಿಯಲ್ಲಿ ಅವರನ್ನ ಪ್ರೊಟೆಕ್ಟ್ ಮಾಡೋ ಪ್ರಯತ್ನ ಯಾರಾದರೂ ಮಾಡ್ತಿದ್ದಾರಾ ಅನ್ನೋ ಅನುಮಾನ ಇದೆ. ಇದರ ಜೊತೆಗೆ ಕಾಮಾಕ್ಷಿಪಾಳ್ಯ PSI ವಿನಯ್ ಅಷ್ಟೊಂದು ಪ್ರಭಾವಿನ. ಈ ಪ್ರಕರಣದಲ್ಲಿ ದರ್ಶನ್ ಅವರನ್ನೇ ಒಳಗೆ ಹಾಕಿದ್ದಾರೆ. ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿದ್ರು. ಅಲ್ಲಿ ರಾಜಾತಿಥ್ಯ ಅನ್ನೋ ಆರೋಪ ಬಂದ ತಕ್ಷಣ ಅವರನ್ನ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ದರ್ಶನ್
ಅಂದ್ರೆ ಅವರ ಅಭಿಮಾನಿಗಳ ಪಾಲಿಗೆ ಚಾಲೆಂಜಿಂಗ್ ಸ್ಟಾರ್. ಸಾಕಷ್ಟು ಪ್ರಭಾವಿ ರಾಜಕಾರಣಿಗಳ ಸಂಪರ್ಕದಲ್ಲಿರ್ತಕ್ಕಂಥ ದರ್ಶನ್ ಅವರನ್ನೇ ಪ್ರಕರಣದಲ್ಲಿ ಬಿಟ್ಟಿಲ್ಲ ಅನ್ನೋ ರೀತಿಯಲ್ಲಿ ಪೊಲೀಸರು ಪ್ರಕರಣವನ್ನ ಮುನ್ನಡೆಸ್ಕೊಂಡು ಹೋಗ್ತಿರೋ ಸಂದರ್ಭದಲ್ಲಿ PSI ವಿನಯ್ ಅವರ ಬಗ್ಗೆ ಯಾಕೆ ಗೊತ್ತಿದ್ದು ಗೊತ್ತಿಲ್ಲದೆಯೂ ನಿರ್ಲಕ್ಷ್ಯ ಮಾಡಲಾಗ್ತಿದೆಯಾ ಅಥವಾ ಅವರನ್ನ ರಕ್ಷಣೆ ಮಾಡೋ ಪ್ರಯತ್ನ ಆಗ್ತಾ ಇದೆಯಾ ಅನ್ನೋ ಅನುಮಾನ ಕಾಡ್ತಾ ಇದೆ.